ಒಂದು ಕೂದಲು 2ರಿಂದ 6 ವರ್ಷಗಳ ಕಾಲ ತಲೆಯಲ್ಲಿದ್ದು ನಂತರವೇ ಉದುರುತ್ತದೆ. ಒಂದು ಕೂದಲು ಉದುರುವ ಮುನ್ನವೇ ಇನ್ನೊಂದು ಕೂದಲು ಬೆಳೆಯಲಾರಂಭಿಸುತ್ತದೆ. ಬಳಸದೆ ಒಣಗಿದ ಕರಿಬೇವು, ನೆಲ್ಲಿಕಾಯಿ ಮುಂತಾದವುಗಳನ್ನು ಎಸೆಯದೆ ಬಿಸಿಲಿನಲ್ಲಿ ಒಣಗಿಸಿ ಪುಡಿ ಮಾಡಿ ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ಕಾಯಿಸಿ ಆರಿಸಿ ದಿನನಿತ್ಯಕ್ಕೆ ಬಳಸಿ. ಕೂದಲು ಸೊಂಪಾಗಿ ಬೆಳೆಯುತ್ತದೆ. ನಿಮ್ಮ ಕೂದಲು ಉದುರಾದರೆ ಮೆದುವಾಗಿ ಜಿಡ್ಡಾಗಿದೆಯೇ? ಹಾಗಾದರೆ ನಿಮ್ಮ ಕೂದಲಿಗೆ ಸ್ವಲ್ಪ ನಿಂಬೆಹಣ್ಣನ್ನು ಹಚ್ಚಿ ಅರ್ಧ ಗಂಟೆ ಬಿಟ್ಟು ಸೀಗೆ ಪುಡಿ ಹಚ್ಚಿ ತಿಕ್ಕಿ ಸ್ನಾನ ಮಾಡಿ. ನಿಮ್ಮ ಕೂದಲು ಫಳಫಳನೆ ಹೊಳೆಯುತ್ತಾ ಹಳುಸಾಗಿ ಸುಂದರವಾಗಿ ಕಾಣಿಸುತ್ತದೆ. ಮಂದಾರ ಹೂವಿನ ಗಿಡದ ಎಲೆಗಳನ್ನು ತಲೆಗೆ ಹಚ್ಚಿ ಸ್ನಾನ ಮಾಡಿದರೆ ತುಂಬಾ ಒಳ್ಳೆಯದು. ಕೂದಲು ಉದುರುವುದು, ನೆರೆ ಬರುವುದು ಹೋಗುತ್ತದೆ ಮತ್ತು ಕೂದಲು ಕಪ್ಪಗೆ ಉದ್ದವಾಗಿ ಬೆಳೆಯುತ್ತದೆ. ಮಂದಾರ ಎಲೆಯಿಂದ ತಲೆಗೆ ಅಭ್ಯಂಜನ ಸ್ನಾನ ಮಾಡಿದರೆ ಮೆದುಳಿಗೂ ಒಳ್ಳೆಯದು. ಬೆಳ್ಳುಳ್ಳಿಯ ಹೊಟ್ಟನ್ನು ಸುಟ್ಟು ಬೂದಿಯನ್ನು ಆಲಿವ್ ಎಣ್ಣೆಯಲ್ಲಿ ಬೆರೆಸಿ ಪ್ರತಿನಿತ್ಯ ಹಚ್ಚಿಕೊಂಡರೆ ಕೂದಲು ಉದುರುವುದಿಲ್ಲ ಮತ್ತು ಕೂದಲು ವಿಶಾಲವಾಗಿ ಬೆಳೆಯುತ್ತದೆ ಹಾಗೂ ಕೂದಲು ಗುಂಗುರಾಗಿ ಅಂದವಾಗಿ ಕಾಣುತ್ತದೆ. ಸುಂದರವಾದ ಕೂದಲಿಗೆ ವಿಟಮಿನ್ ಎ, ಬಿ ಜೊತೆ ಕಬ್ಬಿಣ, ತಾಮ್ರ, ಅಯೋಡಿನ್ ಬೇಕು. ಕೂದಲು ಮಾಂಸಖಂಡಗಳಿಂದ ಬೆಳೆಯುವುದರಿಂದ ಎಲ್ಲಕ್ಕಿಂತಲೂ ಮುಖ್ಯವಾಗಿ ಪ್ರೋಟೀನ್ಗಳು ಸಮೃದ್ಧಿಯಾಗಿ ಸಿಗಬೇಕು. ವಿಟಮಿನ್ ಎ, ಬಿ ಹೆಚ್ಚಿಗೆ ಇರಬೇಕು. ವಿಟಮಿನ್ ಬಿ ಕಡಿಮೆಯಾದರೆ ಕೂದಲು ಬೇಗ ಬೆಳ್ಳಗಾಗಿ ಕಾಣುತ್ತದೆ. ಪ್ರತಿದಿನ ರಾತ್ರಿ ಅಥವಾ ಮುಂಜಾನೆ ಕೂದಲಿಗೆ ಎಣ್ಣೆ ಹಚ್ಚಬೇಕು. ತಲೆಗೆ ಬೆವರು ಹಿಡಿದ ಕೂಡಲೇ ಗಾಳಿಗೆ ಆರಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಕೂದಲು ವಿಪರೀತ ಉದುರುತ್ತದೆ. ತಲೆಯಲ್ಲಿ ಹೊಟ್ಟು ಇರುವುದರಿಂದ ಕೂದಲು ಉದುರುತ್ತದೆ. ನಿಂಬೆಯ ರಸದಲ್ಲಿ ಉಪ್ಪು ಕಲಸಿ ಅದನ್ನು ತಲೆಗೆ ಹಚ್ಚಿಕೊಂಡು ಸ್ನಾನ ಮಾಡಿದರೆ ತಲೆಯಲ್ಲಿ ಇರುವ ಹೊಟ್ಟು ಹೋಗಿ ಕೂದಲು ಉದುರುವುದು ಕಡಿಮೆಯಾಗುತ್ತದೆ. ಹೀಗೆ ಕೆಲವು ಸಲ ಮಾಡಬೇಕು. ಚೆನ್ನಾಗಿ ಬೆಳೆದ ನಿಂಬೆಕಾಯಿಯಿಂದ ನಿಂಬೆ ಎಣ್ಣೆಯನ್ನು ಮಾಡುತ್ತಾರೆ. ನಿಂಬೆ ಎಣ್ಣೆ ಕೂದಲಿಗೆ ತುಂಬಾ ಒಳ್ಳೆಯದು. ಕೂದಲು ಉದುರುವುದು ಕಡಿಮೆಯಾಗಿ ಚೆನ್ನಾಗಿ ಬೆಳೆಯುತ್ತದೆ. ಹೇನು ಕಚ್ಚುವುದು ದಿನೇ ದಿನೇ ಹೆಚ್ಚಾಗಿ ಕೆಲವು ಸಮಯದಲ್ಲಿ ತಲೆಯ ಮೇಲಿನ ಕೂದಲೆಲ್ಲ ತಿಂದು ಬಿಡುತ್ತದೆ. ಅದನ್ನು ನಿವಾರಿಸಲು ಹೇನು ಕಚ್ಚಿದ ಸ್ಥಳದಲ್ಲಿ ಹಣ್ಣಾದ ನಿಂಬೆ ರಸವನ್ನು ಗಟ್ಟಿಯಾಗಿ ಉಜ್ಜಬೇಕು. ಆಮೇಲೆ ಶ್ಯಾಂಪೂ ಹಾಗೂ ನೀರಿನಿಂದ ತಲೆಯನ್ನು ಚೆನ್ನಾಗಿ ತೊಳೆಯಬೇಕು. ಈ ರೀತಿ ವಾರಕ್ಕೆ 2 ಬಾರಿ ಮಾಡಬೇಕು. ಕೂದಲು ಕಪ್ಪಗೆ ಮಿರಮಿರನೆ ಹೊಳೆಯುತ್ತಾ ದಟ್ಟವಾಗಿ ಇರಬೇಕೆಂದರೆ ಸರಿಯಾದ ಪೋಷಕಾಂಶಗಳನ್ನು ಸೇವಿಸಬೇಕು. ಮಾಂಸ, ಕೊಬ್ಬಿನ ಆಹಾರ ತೆಗೆದುಕೊಳ್ಳಬೇಕು. ಕೊಬ್ಬರಿ ಚಿಪ್ಪನ್ನು ಹೆಚ್ಚಿ ಅದರ ಹಾಲು ತೆಗೆದು ಆ ಹಾಲನ್ನು ಚೆನ್ನಾಗಿ ಹಚ್ಚಿಕೊಂಡು ಸುಮಾರು 1 ಗಂಟೆಯ ನಂತರ ತಲೆಗೆ ಸ್ನಾನ ಮಾಡಿದರೆ ಕೂದಲು ಗಟ್ಟಿಯಾಗಿ ಉದ್ದವಾಗಿ ಬೆಳೆಯುತ್ತದೆ. ಕೊಬ್ಬರಿ ಕೂದಲನ್ನು ಕಪ್ಪಗೆ ದಟ್ಟವಾಗಿ ಉದ್ದವಾಗಿ ಬೆಳೆಯುವಂತೆ ಮಾಡುತ್ತದೆ. ಕೂದಲು ಉದುರುವ ತೊಂದರೆ ಇರುವವರು ಕೊಬ್ಬರಿಯ ಹಾಲನ್ನು ತಲೆಗೆ ಬಳಸಿದರೆ ಕೂದಲು ಉದುರುವುದು ನಿಲ್ಲುತ್ತದೆ. ತಲೆಗೆ ರಕ್ತ ಸಂಚಾರ ಚೆನ್ನಾಗಿ ಆಗಬೇಕಾದರೆ ರಾತ್ರಿ ಮಲಗುವಾಗ ಅಥವಾ ಬೇರೆ ಯಾವಾಗಲಾದರೂ ಮಲಗುವಾಗ ತಲೆಯ ಮೇಲೆ ಎತ್ತರ ಕಡಿಮೆ ಇರುವ ದಿಂಬನ್ನು ಇಟ್ಟುಕೊಳ್ಳುವುದು ಒಳ್ಳೆಯದು. ದಿಂಬು ಇಟ್ಟುಕೊಳ್ಳದೇ ಇದ್ದರೆ ತುಂಬಾ ಒಳ್ಳೆಯದು. ಬಹಳ ನುಣ್ಣಗಿನ ಹಲ್ಲುಗಳಿರುವ ಬಾಚಣಿಗೆಯನ್ನು ಹೆಚ್ಚಿಗೆ ಬಳಸಬೇಡಿ. ಇದರಿಂದ ಕೂದಲು ಒಡೆಯುವ ಸಾಧ್ಯತೆ ಇದೆ. ತೀಕ್ಷ್ಣವಾದ ಹಲ್ಲುಗಳಿರುವ ಬಾಚಣಿಗೆಗಳನ್ನು ಬಳಸಬೇಡಿ. ಇತರರ ಸಾಧನಗಳನ್ನು ಬಳಸಬೇಡಿ. ಮೇಲಿನಿಂದ ತುದಿಯವರೆಗೆ ಒಂದೇ ಸಮನೆ ಬಾಚುವುದರಿಂದ ತಲೆಯಲ್ಲಿ ರಕ್ತ ಸಂಚಾರ ಹೆಚ್ಚಾಗಿ ಕೂದಲು ಚೆನ್ನಾಗಿ ಬೆಳೆಯಲು ಸಹಾಯಕವಾಗುತ್ತದೆ. ಬಾಚುವುದು ಬುರುಡೆಗೆ ನೀಡುವ ಮಸಾಜ್ನಂತೆ. ಕೂದಲಿಗೆ ಎಣ್ಣೆ ಹಚ್ಚುವುದನ್ನು ತಪ್ಪಿಸಬೇಡಿ. ಕೂದಲಿಗೆ ಎಣ್ಣೆ ಹಚ್ಚದೆ ಬಿಡುವುದರಿಂದ ಕೂದಲು ಹಿಡಿತಕ್ಕೆ ಸಿಗದೆ ಹೋಗುತ್ತದೆ. ಜೊತೆಗೆ ಗಾಳಿಯ ಒತ್ತಡಕ್ಕೆ ತುದಿಗಳು ಒಡೆದು ಸೀಳಿ ಹೋಗುತ್ತದೆ. ಇದು ಕೂದಲಿನ ಬೆಳವಣಿಗೆಗೆ ಹಾನಿಕಾರಕ. ಆದ್ದರಿಂದ ಕೂದಲಿಗೆ ಎಣ್ಣೆ ಹಚ್ಚುವುದು ಒಳ್ಳೆಯದು. ಆದರೆ ಅದಕ್ಕೆಂದು ಅತಿಯಾಗಿ ಎಣ್ಣೆ ಹಚ್ಚಬೇಡಿ. ಇದರಿಂದ ಕೂದಲಿನಲ್ಲಿ ಜಿಡ್ಡು ಹೆಚ್ಚಾಗಿ ಒಂದಕ್ಕೊಂದು ಅಂಟಿಕೊಂಡು ವಾಸನೆ ಬರುವುದರೊಂದಿಗೆ ಕೂದಲು ಗಂಟಾಗುತ್ತದೆ. ತಲೆಗೆ ಸ್ನಾನ ಮಾಡಿದ ನಂತರ ಕೂದಲನ್ನು ಚೆನ್ನಾಗಿ ಆರಿಸಿಕೊಳ್ಳಬೇಕು. ಕೂದಲು ಚೆನ್ನಾಗಿ ಆರದೆ ಹೋದರೆ ಉದುರಿ ಹೋಗುತ್ತದೆ. ತಲೆಗೆ ಸಾಂಬ್ರಾಣಿಯ ಹೊಗೆ ಹಾಕಿದರೆ ತುಂಬಾ ಒಳ್ಳೆಯದು. ವಾರಕ್ಕೊಮ್ಮೆ ತಲೆಗೆ, ಮೈಗೆ ಎಣ್ಣೆ ಹಚ್ಚಿ 1/4 ಗಂಟೆ ಬಿಟ್ಟು ಸ್ನಾನ ಮಾಡಿ. ಮೈ ತಂಪಾಗುವುದರೊಂದಿಗೆ ಕೂದಲು ಸ್ವಚ್ಛವಾಗಿ ಬೆಳೆಯಲು ಸಹಾಯಕವಾಗುತ್ತದೆ. ತಲೆ ಕೂದಲು ಅತಿಯಾಗಿ ಉದುರುತ್ತಿದ್ದರೆ ಮೆತ್ತೆಯನ್ನು ರುಬ್ಬಿ ಆ ಪೇಸ್ಟನ್ನು ತಲೆ ಕೂದಲಿಗೆ ಹಚ್ಚಿ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿ. ಹೀಗೆ ವಾರಕ್ಕೊಮ್ಮೆ ಮಾಡುತ್ತಾ ಬಂದರೆ ಕೂದಲು ಉದುರುವುದು ನಿಲ್ಲುತ್ತದೆ. ಕೆಲವರಿಗೆ ತಲೆ ಕೂದಲು ಜಿಡ್ಡಾಗಿ ಮಂಕಾಗಿ ಕಾಣುತ್ತದೆ. ಏನು ಮಾಡಿದರೂ ಆ ಜಿಡ್ಡು ದೂರವಾಗುವುದಿಲ್ಲ. ಇದನ್ನು ತಪ್ಪಿಸಲು ಆಗಾಗ್ಗೆ ಶ್ಯಾಂಪು ಬಳಸಿ ತಲೆಗೆ ಸ್ನಾನ ಮಾಡಿ. ಆದಷ್ಟು ಮಾಂಸಾಹಾರವನ್ನು ಕಡಿಮೆ ಮಾಡಿ. ಇದರಿಂದ ಜಿಡ್ಡು ಕಡಿಮೆಯಾಗಿ ಕೂದಲು ಆಕರ್ಷಣೀಯವಾಗಿ ಕಾಣುತ್ತದೆ.
ತಲೆ ಬಾಚುವುದಕ್ಕಿಂತ ಮುಂಚೆ ಕೊಂಚ ನೀರನ್ನು ಸಿಂಪಡಿಸಿಕೊಂಡು ಎಣ್ಣೆ ಹಚ್ಚಿ ಅನಂತರ ಬಾಚುವುದರಿಂದ ಕೂದಲಿಗೆ ಹೊಳಪು ಹೆಚ್ಚುವುದಲ್ಲದೆ ಯಾವ ವಿನ್ಯಾಸದಲ್ಲಿ ಬಾಚಿದರೂ ನಿಲ್ಲುತ್ತದೆ. ಕೂದಲಿಗೆ ಅತಿಯಾಗಿ ಎಣ್ಣೆ ಹಚ್ಚುವುದರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತದೆ ಎಂಬುದು ಸುಳ್ಳು. ಬದಲಿಗೆ ಅದರಿಂದ ಕೂದಲು ಉದುರುವ ಸಾಧ್ಯತೆ ಹೆಚ್ಚು. 1 ಬಟ್ಟಲು ಹಾಲಿಗೆ 1 ಚಮಚ ನಿಂಬೆ ರಸ, 2 ಚಮಚ ಜೇನುತುಪ್ಪ ಸೇರಿಸಿ ಚೆನ್ನಾಗಿ ನೊರೆ ಬರುವವರೆಗೆ ಕಲಸಿ ತಲೆಗೆ ಹಚ್ಚಿ ಸ್ನಾನ ಮಾಡುವುದರಿಂದ ಕೂದಲು ಸೊಂಪಾಗಿ ಕಪ್ಪಾಗಿ ಬೆಳೆಯುತ್ತದೆ. ತಲೆಯಲ್ಲಿ ಹೊಟ್ಟು, ಹಗರು ಅಥವಾ ತುರಿಕೆ ಇದ್ದರೆ ಹುಳಿ ಮೊಸರನ್ನು ತಲೆಗೆ ತಿಕ್ಕಿ 1 ಗಂಟೆಯ ಕಾಲ ನೆನೆದು ತಲೆ ತೊಳೆಯುತ್ತಾ ಬಂದರೆ ಹೊಟ್ಟು ತುರಿಕೆಗಳಿಂದ ದೂರವಿರಬಹುದು ಮತ್ತು ಕೂದಲು ಸಮೃದ್ಧವಾಗಿ ಬೆಳೆಯುತ್ತದೆ. ಆಹಾರದಲ್ಲಿ ಹೆಚ್ಚು ವಿಟಮಿನ್ ಬಿ, ಮತ್ತು ಈ ಅಣ್ಣಾಂಗಗಳನ್ನು ಬಳಸಬೇಕು. ಈ ಅಣ್ಣಾಂಗಗಳು ಕೂದಲನ್ನು ಸೊಂಪಾಗಿ ಬೆಳೆಸುವುದಲ್ಲದೆ ಕಪ್ಪಗೆ ಕಾಂತಿಯುತವಾಗಿ ಮಾಡುತ್ತದೆ, ಕೂದಲು ಉದುರುವುದನ್ನು ತಡೆಯುತ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ತಲೆಯನ್ನು ದಿನಕ್ಕೆ 2 ಬಾರಿಯಾದರೂ ಸ್ವಚ್ಛವಾಗಿ ಬಾಚುವುದರಿಂದ ಕೂದಲು ಶಕ್ತಿಯುತವಾಗುವುದಲ್ಲದೆ ಅದರ ಬುಡದಲ್ಲಿರುವ ಜಿಡ್ಡು ಕೂದಲಿನ ಎಲ್ಲ ಭಾಗಕ್ಕೂ ಪಸರಿಸುವಂತೆ ಮಾಡುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.